ರಾಜಣ್ಣ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಒತ್ತಾಯಿಸಿ ಅವರ ಬೆಂಬಲಿಗರು ಸಾಕಷ್ಟು ಒತ್ತಡವನ್ನ ಹಾಕ್ತಾ ಇದ್ದಾರೆ. ರಾಜಣ್ಣ ಬೆಂಬಲಿಗರು ರಾಜಣ್ಣ ಅವರ ಮನೆಗೆ ಆಗಮಿಸಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒತ್ತಡವನ್ನ ಹಾಕಿದ್ರು. ಇದೇ ವೇಳೆ ಬೆಂಬಲಿಗರು ಸಚಿವ ಸ್ಥಾನವನ್ನ ಕೊಡಲೇಬೇಕು ಕೆಎನ್ ರಾಜಣ್ಣ ಅವರಿಗೆ ಅನ್ಯಾಯ ಆಗಿದೆ, ಕಾಂಗ್ರೆಸ್ನಲ್ಲಿ ಬಹಳ ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅನ್ನುವಂಥ ಒಂದು ಆಗ್ರಹವನ್ನ ಮುಂದಿಟ್ಟು ಇವತ್ತು ಸಿಎಂ ಸಿದ್ದರಾಮಯ್ಯ ಕೆಎನ್ ರಾಜಣ್ಣ ನಿವಾಸಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಸಿದ್ದರಾಮಯ್ಯ ಅವರಲ್ಲಿ ಮನವಿ ಸಲ್ಲಿಸಿದ್ರು. ರಾಜಣ್ಣ ಅವ್ರನ್ನ ವಾಪಸ್ ಸಚಿವ ಸ್ಥಾನಕ್ಕೆ ತಗೊಳ್ಬೇಕು. ತುಮಕೂರಿನಲ್ಲಿ ನಡೀತಿರುವಂತಹ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಆಗಮಿಸ್ತಾ ಇರುವಂಥದ್ದು. ಈ ಒಂದು ವೇಳೆಯಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರ ಮನೆಗೆ ಔತಣಕೂಟಕ್ಕೆ ಕೂಡ ಬರ್ತಾ ಇರತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯ ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ಮತ್ತೆ ಕೆಎನ್ ರಾಜಣ್ಣ ಅವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅಂತೇಳಿ ಒತ್ತಾಯಿಸಿ ಮನವಿಯನ್ನು ಕೂಡ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಇವತ್ತು ಏನು ಮನವಿ ಕೊಡಕ್ಕೆ ಬಂದಿದ್ದಾರೆ, ಏನು ಸರ್ ಏನು ವಿಚಾರ? ಏನಿಲ್ಲ, ಈಗ ಏನು ಸಚಿವ ಸಂಪುಟದಿಂದ ಕೈ ಬಿಟ್ಟಿದ್ದಾರೆ ಕೆಎನ್ ರಾಜಣ್ಣ ಅವ್ರಿಗೆ, ಇಡೀ ತುಮಕೂರು ಜಿಲ್ಲೆಯಲ್ಲಿ ನಾವು ಏನು ಹಿಂದುಳಿದ ವರ್ಗದ ಒಕ್ಕೂಟದಿಂದ 25 ಲಕ್ಷ ಜನ ಇಲ್ಲೇನು ಜಿಲ್ಲೆಯಲ್ಲಿ ಇದ್ದಾರೆ, ಇದರಾಗೆ 17 ಲಕ್ಷ ಜನನೂ ಹಿಂದುಳಿದರೆ ಇರೋದು. ಯಾವುದೇ ಒಂದು ಕಾರಣದಿಂದನೂ ಕೂಡ ಪ್ರತಿಯೊಂದು ಕೆಲಸಕ್ಕೂ ಕೂಡ ನಾವು ಬರದೆ ಕೆಎನ್ ರಾಜಣ್ಣ ಇರ್ತವೆ. ಅದರಲ್ಲೂ ಕೂಡ 40 ವರ್ಷದಿಂದ ಕಾಂಗ್ರೆಸ್ ಪಕ್ಷವನ್ನು ಕಟ್ಕೊಂಡ್ಬಂದು ಪಟ್ಟಣ ಪಂಚಾಯಿತಿಯಿಂದ ಹಿಡಿದು MLA ಆಗ್ಬೋದು, MP ಆಗ್ಬೋದು, ಪ್ರತಿಯೊಂದಕ್ಕೂ ಕೂಡ ರಾಜಣ್ಣವರು ಒಂದು ಶಕ್ತಿಯನ್ನು ತುಂಬ್ಕೊಂಡ್ಬಂದಿದ್ದಾರೆ. ಅದರಲ್ಲೂ ಕೂಡ ಜಾಸ್ತಿ ಹಿಂದುಳಿದವರಿಗೆ ಶಕ್ತಿಯನ್ನು ಕೊಡೋವಂಥದ್ದು ಅವರು. ಅದರಿಂದ ನಾವು ಮತ್ತೆ ಸಚಿವ ಸ್ಥಾನಕ್ಕೆ ಕೊಡಲೇಬೇಕು. ಈಗಾಗಲೇ ನಾವು ಮಲ್ಲಿಕಾರ್ಜುನ್ ಖರ್ಗೆನವ್ರಿಗೆ ಮತ್ತು ರಾಹುಲ್ ಗಾಂಧಿಗೆ, DK ಶಿವಕುಮಾರ್ಗೆ ಮನವಿಯನ್ನು ಕೊಟ್ಟಿದ್ದೇವೆ. ಈಗ ಇವತ್ತು CM ಕೊಟ್ಟು ಮತ್ತೆ ಅವರಿಗೆ ಮನವಿಯನ್ನು ಮಾಡ್ಕೊಂಡಿರ್ತೀವಿ. ಓಕೆ ಸರ್, ಇದರಲ್ಲಿ ಯಾರ್ಯಾರು ಅಂದರೆ ಇದ್ದಾರೆ ನಾಯಕರುಗಳು ಕೊಡೋದಕ್ಕೆ ಅಂತ ನಿಮ್ಮ ಜೊತೆ? ಇದರಲ್ಲಿ ತುಮಕೂರು ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟ ಧನ್ಯಕುಮಾರ್ ಜಿಲ್ಲಾಧ್ಯಕ್ಷರು, ನಾವು ರಾಜೇಂದ್ರ ರಾಜಣ್ಣ ಅಭಿಮಾನಿ ಬಳಗದಿಂದ, ನಾನು ರಾಜೇಶ್ ದೊಡ್ಡಮನಿ ಅಂತೇಳಿ, ಮತ್ತು KNR ಅಭಿಮಾನಿ ಬಳಗದಿಂದ ಮತ್ತು ರಾಜಣ್ಣವ್ರ ಹಿತೈಷಿಗಳು ಕೂಡ ಬಂದಿದ್ದಾರೆ. ಭದ್ರತೆ ದೃಷ್ಟಿಯಿಂದ ಸಾಕಷ್ಟು ಜನನ ಭದ್ರತಾ ಸಿಬ್ಬಂದಿಯವರು ಒಳಗಡೆ ಬಿಟ್ಟಿಲ್ಲ, ಎಲ್ಲರೂ ಆಚೆ ಕಡೆ ಕಾಯ್ತಾ ಇದ್ದಾರೆ. ನಾವು ಹಿಂದೆ ಹಲವಾರು ಬಾರಿ ನಾವು ಪ್ರತಿಭಟನೆ ಮಾಡಿದ್ದೀವಿ. ರಾಜಣ್ಣವರು ತನ್ನದಲ್ಲದ ತಪ್ಪನ್ನು ಇವರು ಪರಿಗಣಿಸಬೇಕು, ಇವರೇನು ತಪ್ಪು ಮಾತಾಡಿಲ್ಲ. ಹಾಗಾಗಿ ನಾವು ಹಿಂದೆ ಮಲ್ಲಿಕಾರ್ಜುನ ಖರ್ಗೆ AICC ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವ್ರಿಗೂ ಕೂಡ ನಾವು ಇಲ್ಲಿಂದ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಮುಂದಿನ ದಿನದಲ್ಲಿ ಅವರಿಗೆ ಈ ರೀಶಫಲಲ್ಲಿ ಅವರಿಗೆ ಕೊಡಲೇಬೇಕು. ಬಹುಶಃ ಸಂಕ್ರಾಂತಿ ಆದಮೇಲೆ ರೀಶಫಲ್ ಆಗುತ್ತೆ, ಅದರಲ್ಲಿ ಮತ್ತೆ KN ರಾಜಣ್ಣವರು ಮಂತ್ರಿ ಆಗ್ತಾರೆ ಅಂತೇಳಿ ನಾವೆಲ್ಲ ಆಶಾಭಾವನೆಯನ್ನು ತುಂಬಿಕೊಂಡಿದ್ದೀವಿ. ಮುಂದಿನ ದಿನದಲ್ಲಿ ಇವರಿಗೆ ಕೊಡದೆ ಹೋದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಉಗ್ರವಾದಂಥ ಹೋರಾಟಗಳನ್ನ ಮಾಡ್ತೀವಿ. ನಾವು ಈಗ ಆಲ್ರೆಡಿ ಹಿಂದಗಡೆ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ, ಮುಖ್ಯಸ್ಥರು ಪ್ರಮುಖರು. ಇವ್ರಿಗೇನಾದರೂ ಕೊಡಲಿಲ್ಲ ಅಂದರೆ ನಾವು ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ನಾವು ಉಪವಾಸ ಸತ್ಯಾಗ್ರಹಕ್ಕೂ ಕೂಡ ಮಾತಾಡ್ಕೊಂಡಿದ್ದೀವಿ. ದಯಮಾಡಿ ಅಲ್ಲಿ ತನಕ ತಗೊಂಡೋಗ್ಬಾರ್ದು. KNR ಅಭಿಮಾನಿಗಳನ್ನ ಜಾಸ್ತಿ ಕೆರಳಿಸ್ಬೇಡಿ, ದಯಮಾಡಿ ಕೊಡಿ, ನ್ಯಾಯಯುತವಾಗಿ ಕೊಡಿ. ಅವರು ಅದಕ್ಕೆ ಲಭ್ಯರಿದ್ದಾರೆ. ಅವ್ರಿಗೆ ಅದಕ್ಕೆ ಇದಕ್ಕೆ ಸಹಕಾರ ಖಾತೆಯಲ್ಲಿ 10 ಹೊಸ ನಿಯಮಗಳನ್ನು ತಂದಿದ್ದಾರೆ ಜಾರಿಗೆ. ಅದನ್ನು ರಾಜ್ಯಪಾಲರು ಕೂಡ ಅಂಗೀಕರಿಸಿದ್ದಾರೆ. ಹಾಗಾಗಿ ಅವ್ರಿಗೆ ಸಹಕಾರ ಸ್ಥಾನ ಕೊಡಲೇಬೇಕು ಅಂತೇಳಿ ನಾವು ಕೇಳ್ಕೊಳ್ತಿದ್ದೀವಿ. ಇದಿಷ್ಟು ಅಂದರೆ ಹಿಂದುಳಿದ ವರ್ಗಗಳ ಒಕ್ಕೂಟ ಮತ್ತು KNR ಅಭಿಮಾನಿ ಬಳಗ ಮತ್ತು KNR ಅಭಿಮಾನಿಗಳ ಬಳಗದಿಂದ ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಕೆಎನ್ ರಾಜಣ್ಣ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಒತ್ತಾಯಿಸಿ ಅವರ ಬೆಂಬಲಿಗರು ಸಾಕಷ್ಟು ಒತ್ತಡವನ್ನ ಹಾಕ್ತಾ ಇದ್ದಾರೆ. ರಾಜಣ್ಣ ಬೆಂಬಲಿಗರು ರಾಜಣ್ಣ ಅವರ ಮನೆಗೆ ಆಗಮಿಸಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒತ್ತಡವನ್ನ ಹಾಕಿದ್ರು. ಇದೇ ವೇಳೆ ಬೆಂಬಲಿಗರು ಸಚಿವ ಸ್ಥಾನವನ್ನ ಕೊಡಲೇಬೇಕು ಕೆಎನ್ ರಾಜಣ್ಣ ಅವರಿಗೆ ಅನ್ಯಾಯ ಆಗಿದೆ, ಕಾಂಗ್ರೆಸ್ನಲ್ಲಿ ಬಹಳ ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅನ್ನುವಂಥ ಒಂದು ಆಗ್ರಹವನ್ನ ಮುಂದಿಟ್ಟು ಇವತ್ತು ಸಿಎಂ ಸಿದ್ದರಾಮಯ್ಯ ಕೆಎನ್ ರಾಜಣ್ಣ ನಿವಾಸಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಸಿದ್ದರಾಮಯ್ಯ ಅವರಲ್ಲಿ ಮನವಿ ಸಲ್ಲಿಸಿದ್ರು. ರಾಜಣ್ಣ ಅವ್ರನ್ನ ವಾಪಸ್ ಸಚಿವ ಸ್ಥಾನಕ್ಕೆ ತಗೊಳ್ಬೇಕು.
ತುಮಕೂರಿನಲ್ಲಿ ನಡೀತಿರುವಂತಹ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಆಗಮಿಸ್ತಾ ಇರುವಂಥದ್ದು. ಈ ಒಂದು ವೇಳೆಯಲ್ಲಿ ಮಾಜಿ ಸಚಿವ KN ರಾಜಣ್ಣ ಅವರ ಮನೆಗೆ ಔತಣಕೂಟಕ್ಕೆ ಕೂಡ ಬರ್ತಾ ಇರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯ ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ಮತ್ತೆ KN ರಾಜಣ್ಣ ಅವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅಂತೇಳಿ ಒತ್ತಾಯಿಸಿ ಮನವಿಯನ್ನು ಕೂಡ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಇವತ್ತು ಏನು ಮನವಿ ಕೊಡಕ್ಕೆ ಬಂದಿರಿ, ಏನು ಸರ್ ಏನು ವಿಚಾರ? ಏನಿಲ್ಲ, ಈಗ ಏನು ಸಚಿವ ಸಂಪುಟದಿಂದ ಕೈ ಬಿಟ್ಟಿದ್ದಾರೆ KN ರಾಜಣ್ಣ ಅವ್ರಿಗೆ, ಇಡೀ ತುಮಕೂರು ಜಿಲ್ಲೆಯಲ್ಲಿ ನಾವು ಏನು ಹಿಂದುಳಿದ ವರ್ಗದ ಒಕ್ಕೂಟದಿಂದ 25 ಲಕ್ಷ ಜನ ಇಲ್ಲೇನು ಜಿಲ್ಲೆಯಲ್ಲಿ ಇದ್ದಾರೆ, ಇದರಾಗೆ 17 ಲಕ್ಷ ಜನನೂ ಹಿಂದುಳಿದರೆ ಇರೋದು. ಯಾವುದೇ ಒಂದು ಕಾರಣದಿಂದನೂ ಕೂಡ ಪ್ರತಿಯೊಂದು ಕೆಲಸಕ್ಕೂ ಕೂಡ ನಾವು ಬರದೆ KN ರಾಜಣ್ಣ ಇರ್ತವ. ಅದರಲ್ಲೂ ಕೂಡ 40 ವರ್ಷದಿಂದ ಕಾಂಗ್ರೆಸ್ ಪಕ್ಷವನ್ನು ಕಟ್ಕೊಂಡ್ಬಂದು ಪಟ್ಟಣ ಪಂಚಾಯಿತಿಯಿಂದ ಹಿಡಿದು MLA ಆಗ್ಬೋದು, MP ಆಗ್ಬೋದು, ಪ್ರತಿಯೊಂದಕ್ಕೂ ಕೂಡ ರಾಜಣ್ಣವರು ಒಂದು ಶಕ್ತಿಯನ್ನು ತುಂಬ್ಕೊಂಡ್ಬಂದಿದ್ದಾರೆ. ಅದರಲ್ಲೂ ಕೂಡ ಜಾಸ್ತಿ ಹಿಂದುಳಿದವರಿಗೆ ಶಕ್ತಿಯನ್ನು ಕೊಡೋವಂಥದ್ದು ಅವರು. ಅದರಿಂದ ನಾವು ಮತ್ತೆ ಸಚಿವ ಸ್ಥಾನಕ್ಕೆ ಕೊಡಲೇಬೇಕು. ಈಗಾಗಲೇ ನಾವು ಮಲ್ಲಿಕಾರ್ಜುನ್ ಖರ್ಗೆನವ್ರಿಗೆ ಮತ್ತು ರಾಹುಲ್ ಗಾಂಧಿಗೆ, DK ಶಿವಕುಮಾರ್ಗೆ ಮನವಿಯನ್ನು ಕೊಟ್ಟಿದ್ದೇವೆ. ಈಗ ಇವತ್ತು CM ಕೊಟ್ಟು ಮತ್ತೆ ಅವರಿಗೆ ಮನವಿಯನ್ನು ಮಾಡ್ಕೊಂಡಿರ್ತೀವಿ. ಓಕೆ ಸರ್, ಇದರಲ್ಲಿ ಯಾರ್ಯಾರು ಅಂದರೆ ಇದ್ದಾರೆ ನಾಯಕರುಗಳು ಕೊಡೋದಕ್ಕೆ ಅಂತ ನಿಮ್ಮ ಜೊತೆ? ಇದರಲ್ಲಿ ತುಮಕೂರು ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟ, ಧನ್ಯಕುಮಾರ್ ಜಿಲ್ಲಾಧ್ಯಕ್ಷರು, ನಾವು ರಾಜೇಂದ್ರ ರಾಜಣ್ಣ ಅಭಿಮಾನಿ ಬಳಗದಿಂದ ನಾನು ರಾಜೇಶ್ ದೊಡ್ಡಮನಿ ಅಂತೇಳಿ, ಮತ್ತು KNR ಅಭಿಮಾನಿ ಬಳಗದಿಂದ ಮತ್ತು ರಾಜಣ್ಣವ್ರ ಹಿತೈಷಿಗಳು ಕೂಡ ಬಂದಿದ್ದಾರೆ. ಭದ್ರತೆ ದೃಷ್ಟಿಯಿಂದ ಸಾಕಷ್ಟು ಜನನ ಭದ್ರತಾ ಸಿಬ್ಬಂದಿಯವರು ಒಳಗಡೆ ಬಿಟ್ಟಿಲ್ಲ, ಎಲ್ಲರೂ ಆಚೆ ಕಡೆ ಕಾಯ್ತಾ ಇದ್ದಾರೆ. ನಾವು ಹಿಂದೆ ಹಲವಾರು ಬಾರಿ ನಾವು ಪ್ರತಿಭಟನೆ ಮಾಡಿದ್ದೀವಿ. ರಾಜಣ್ಣವರು ತನ್ನದಲ್ಲದ ತಪ್ಪನ್ನು ಇವರು ಪರಿಗಣಿಸಬೇಕು, ಇವರೇನು ತಪ್ಪು ಮಾತಾಡಿಲ್ಲ. ಹಾಗಾಗಿ ನಾವು ಹಿಂದೆ ಮಲ್ಲಿಕಾರ್ಜುನ ಖರ್ಗೆ AICC ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವ್ರಿಗೂ ಕೂಡ ನಾವು ಇಲ್ಲಿಂದ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಮುಂದಿನ ದಿನದಲ್ಲಿ ಅವರಿಗೆ ಈ ರೀಶಫಲಲ್ಲಿ ಅವರಿಗೆ ಕೊಡಲೇಬೇಕು. ಬಹುಶಃ ಸಂಕ್ರಾಂತಿ ಆದಮೇಲೆ ರೀಶಫಲ್ ಆಗುತ್ತೆ, ಅದರಲ್ಲಿ ಮತ್ತೆ KN ರಾಜಣ್ಣ ಅವರು ಮಂತ್ರಿ ಆಗ್ತಾರೆ ಅಂತೇಳಿ ನಾವೆಲ್ಲ ಆಶಾಭಾವನೆಯನ್ನು ತುಂಬಿಕೊಂಡಿದ್ದೀವಿ. ಮುಂದಿನ ದಿನದಲ್ಲಿ ಇವರಿಗೆ ಕೊಡದೇ ಹೋದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಉಗ್ರವಾದಂಥ ಹೋರಾಟಗಳನ್ನ ಮಾಡ್ತೀವಿ. ನಾವು ಈಗ ಆಲ್ರೆಡಿ ಹಿಂದಗಡೆ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ, ಮುಖ್ಯಸ್ಥರು ಪ್ರಮುಖರು. ಇವ್ರಿಗೇನಾದರೂ ಕೊಡಲಿಲ್ಲ ಅಂದರೆ ನಾವು ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ನಾವು ಉಪವಾಸ ಸತ್ಯಾಗ್ರಹಕ್ಕೂ ಕೂಡ ಮಾತಾಡ್ಕೊಂಡಿದ್ದೀವಿ. ದಯಮಾಡಿ ಅಲ್ಲಿ ತನಕ ತಗೊಂಡೋಗ್ಬಾರ್ದು. KNR ಅಭಿಮಾನಿಗಳನ್ನ ಜಾಸ್ತಿ ಕೆರಳಿಸ್ಬೇಡಿ, ದಯಮಾಡಿ ಕೊಡಿ, ನ್ಯಾಯಯುತವಾಗಿ ಕೊಡಿ. ಅವರು ಅದಕ್ಕೆ ಲಭ್ಯರಿದ್ದಾರೆ. ಅವ್ರಿಗೆ ಅದಕ್ಕೆ ಇದಕ್ಕೆ ಸಹಕಾರ ಖಾತೆಯಲ್ಲಿ 10 ಹೊಸ ನಿಯಮಗಳನ್ನು ತಂದಿದ್ದಾರೆ ಜಾರಿಗೆ. ಅದನ್ನು ರಾಜ್ಯಪಾಲರು ಕೂಡ ಅಂಗೀಕರಿಸಿದ್ದಾರೆ. ಹಾಗಾಗಿ ಅವ್ರಿಗೆ ಸಹಕಾರ ಸ್ಥಾನ ಕೊಡಲೇಬೇಕು ಅಂತೇಳಿ ನಾವು ಕೇಳ್ಕೊಳ್ತಿದ್ದೀವಿ. ಇದಿಷ್ಟು ಅಂದರೆ ಹಿಂದುಳಿದ ವರ್ಗಗಳ ಒಕ್ಕೂಟ ಮತ್ತು KNR ಅಭಿಮಾನಿ ಬಳಗ ಮತ್ತು KNR ಅಭಿಮಾನಿಗಳ ಬಳಗದಿಂದ ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. KN ರಾಜಣ್ಣ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಒತ್ತಾಯಿಸಿ ಅವರ ಬೆಂಬಲಿಗರು ಸಾಕಷ್ಟು ಒತ್ತಡವನ್ನ ಹಾಕ್ತಾ ಇದ್ದಾರೆ. ರಾಜಣ್ಣ ಬೆಂಬಲಿಗರು ರಾಜಣ್ಣ ಅವರ ಮನೆಗೆ ಆಗಮಿಸಿ CM ಸಿದ್ದರಾಮಯ್ಯ ಅವರಿಗೆ ಒತ್ತಡವನ್ನ ಹಾಕಿದ್ರು. ಇದೇ ವೇಳೆ ಬೆಂಬಲಿಗರು ಸಚಿವ ಸ್ಥಾನವನ್ನು ಕೊಡಲೇಬೇಕು KN ರಾಜಣ್ಣ ಅವರಿಗೆ ಅನ್ಯಾಯ ಆಗಿದೆ, ಕಾಂಗ್ರೆಸ್ನಲ್ಲಿ ಬಹಳ ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅನ್ನುವಂಥ ಒಂದು ಆಗ್ರಹವನ್ನ ಮುಂದಿಟ್ಟು ಇವತ್ತು CM ಸಿದ್ದರಾಮಯ್ಯ KN ರಾಜಣ್ಣ ನಿವಾಸಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಸಿದ್ದರಾಮಯ್ಯ ಅವರಲ್ಲಿ ಮನವಿ ಸಲ್ಲಿಸಿದ್ರು, ರಾಜಣ್ಣ ಅವ್ರನ್ನ ವಾಪಸ್ ಸಚಿವ ಸ್ಥಾನಕ್ಕೆ ತಗೊಳ್ಬೇಕು. ತುಮಕೂರಿನಲ್ಲಿ ನಡೀತಿರುವಂತಹ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ಕೊಡೋದಕ್ಕೆ CM ಸಿದ್ದರಾಮಯ್ಯ ಅವರು ಕೂಡ ಆಗಮಿಸ್ತಾ ಇರುವಂಥದ್ದು. ಈ ಒಂದು ವೇಳೆಯಲ್ಲಿ ಮಾಜಿ ಸಚಿವ KN ರಾಜಣ್ಣ ಅವರ ಮನೆಗೆ ಔತಣಕೂಟಕ್ಕೆ ಕೂಡ ಬರ್ತಾ ಇರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯ ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ಮತ್ತೆ KN ರಾಜಣ್ಣ ಅವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅಂತೇಳಿ ಒತ್ತಾಯಿಸಿ ಮನವಿಯನ್ನು ಕೂಡ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಇವತ್ತು ಏನು ಮನವಿ ಕೊಡಕ್ಕೆ ಬಂದಿರಿ, ಏನು ಸರ್ ಏನು ವಿಚಾರ? ಏನಿಲ್ಲ, ಈಗ ಏನು ಸಚಿವ ಸಂಪುಟದಿಂದ ಕೈ ಬಿಟ್ಟಿದ್ದಾರೆ KN ರಾಜಣ್ಣ ಅವ್ರಿಗೆ, ಇಡೀ ತುಮಕೂರು ಜಿಲ್ಲೆಯಲ್ಲಿ ನಾವು ಏನು ಹಿಂದುಳಿದ ವರ್ಗದ ಒಕ್ಕೂಟದಿಂದ 25 ಲಕ್ಷ ಜನ ಇಲ್ಲೇನು ಜಿಲ್ಲೆಯಲ್ಲಿ ಇದ್ದಾರೆ, ಇದರಾಗೆ 17 ಲಕ್ಷ ಜನನೂ ಹಿಂದುಳಿದರೆ ಇರೋದು.
ಯಾವುದೇ ಒಂದು ಕಾರಣದಿಂದನೂ ಕೂಡ ಪ್ರತಿಯೊಂದು ಕೆಲಸಕ್ಕೂ ಕೂಡ ನಾವು ಬರದೆ KN ರಾಜಣ್ಣ ಇರ್ತವೆ. ಅದರಲ್ಲೂ ಕೂಡ 40 ವರ್ಷದಿಂದ ಕಾಂಗ್ರೆಸ್ ಪಕ್ಷವನ್ನು ಕಟ್ಕೊಂಡ್ಬಂದು ಪಟ್ಟಣ ಪಂಚಾಯಿತಿಯಿಂದ ಹಿಡಿದು MLA ಆಗ್ಬೋದು, MP ಆಗ್ಬೋದು, ಪ್ರತಿಯೊಂದಕ್ಕೂ ಕೂಡ ರಾಜಣ್ಣವರು ಒಂದು ಶಕ್ತಿಯನ್ನು ತುಂಬ್ಕೊಂಡ್ಬಂದಿದ್ದಾರೆ. ಅದರಲ್ಲೂ ಕೂಡ ಜಾಸ್ತಿ ಹಿಂದುಳಿದವರಿಗೆ ಶಕ್ತಿಯನ್ನು ಕೊಡೋವಂಥದ್ದು ಅವರು. ಅದರಿಂದ ನಾವು ಮತ್ತೆ ಸಚಿವ ಸ್ಥಾನಕ್ಕೆ ಕೊಡಲೇಬೇಕು. ಈಗಾಗಲೇ ನಾವು ಮಲ್ಲಿಕಾರ್ಜುನ್ ಖರ್ಗೆನವ್ರಿಗೆ ಮತ್ತು ರಾಹುಲ್ ಗಾಂಧಿಗೆ, DK ಶಿವಕುಮಾರ್ಗೆ ಮನವಿಯನ್ನು ಕೊಟ್ಟಿದ್ದೇವೆ. ಈಗ ಇವತ್ತು CM ಕೊಟ್ಟು ಮತ್ತೆ ಅವರಿಗೆ ಮನವಿಯನ್ನು ಮಾಡ್ಕೊಂಡಿರ್ತೀವಿ. ಓಕೆ ಸರ್, ಇದರಲ್ಲಿ ಯಾರ್ಯಾರು ಅಂದರೆ ಇದ್ದಾರೆ ನಾಯಕರುಗಳು ಕೊಡೋದಕ್ಕೆ ಅಂತ ನಿಮ್ಮ ಜೊತೆ? ಇದರಲ್ಲಿ ತುಮಕೂರು ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟ, ಧನ್ಯಕುಮಾರ್ ಜಿಲ್ಲಾಧ್ಯಕ್ಷರು, ನಾವು ರಾಜೇಂದ್ರ ರಾಜಣ್ಣ ಅಭಿಮಾನಿ ಬಳಗದಿಂದ ನಾನು ರಾಜೇಶ್ ದೊಡ್ಡಮನಿ ಅಂತೇಳಿ, ಮತ್ತು KNR ಅಭಿಮಾನಿ ಬಳಗದಿಂದ ಮತ್ತು ರಾಜಣ್ಣವ್ರ ಹಿತೈಷಿಗಳು ಕೂಡ ಬಂದಿದ್ದಾರೆ. ಭದ್ರತೆ ದೃಷ್ಟಿಯಿಂದ ಸಾಕಷ್ಟು ಜನನ ಭದ್ರತಾ ಸಿಬ್ಬಂದಿಯವರು ಒಳಗಡೆ ಬಿಟ್ಟಿಲ್ಲ, ಎಲ್ಲರೂ ಆಚೆ ಕಡೆ ಕಾಯ್ತಾ ಇದ್ದಾರೆ. ನಾವು ಹಿಂದೆ ಹಲವಾರು ಬಾರಿ ನಾವು ಪ್ರತಿಭಟನೆ ಮಾಡಿದ್ದೀವಿ. ರಾಜಣ್ಣವರು ತನ್ನದಲ್ಲದ ತಪ್ಪನ್ನು ಇವರು ಪರಿಗಣಿಸಬೇಕು, ಇವರೇನು ತಪ್ಪು ಮಾತಾಡಿಲ್ಲ. ಹಾಗಾಗಿ ನಾವು ಹಿಂದೆ ಮಲ್ಲಿಕಾರ್ಜುನ ಖರ್ಗೆ AICC ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವ್ರಿಗೂ ಕೂಡ ನಾವು ಇಲ್ಲಿಂದ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಮುಂದಿನ ದಿನದಲ್ಲಿ ಅವರಿಗೆ ಈ ರೀಶಫಲಲ್ಲಿ ಅವರಿಗೆ ಕೊಡಲೇಬೇಕು. ಬಹುಶಃ ಸಂಕ್ರಾಂತಿ ಆದಮೇಲೆ ರೀಶಫಲ್ ಆಗುತ್ತೆ, ಅದರಲ್ಲಿ ಮತ್ತೆ KN ರಾಜಣ್ಣವರು ಮಂತ್ರಿ ಆಗ್ತಾರೆ ಅಂತೇಳಿ ನಾವೆಲ್ಲ ಆಶಾಭಾವನೆಯನ್ನು ತುಂಬಿಕೊಂಡಿದ್ದೀವಿ. ಮುಂದಿನ ದಿನದಲ್ಲಿ ಇವರಿಗೆ ಕೊಡದೆ ಹೋದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಉಗ್ರವಾದಂಥ ಹೋರಾಟಗಳನ್ನ ಮಾಡ್ತೀವಿ. ನಾವು ಈಗ ಆಲ್ರೆಡಿ ಹಿಂದಗಡೆ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ ಮುಖ್ಯಸ್ಥರು, ಪ್ರಮುಖರು. ಇವ್ರಿಗೇನಾದರೂ ಕೊಡಲಿಲ್ಲ ಅಂದರೆ ನಾವು ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ನಾವು ಉಪವಾಸ ಸತ್ಯಾಗ್ರಹಕ್ಕೂ ಕೂಡ ಮಾತಾಡ್ಕೊಂಡಿದ್ದೀವಿ. ದಯಮಾಡಿ ಅಲ್ಲಿ ತನಕ ತಗೊಂಡೋಗ್ಬಾರ್ದು. KNR ಅಭಿಮಾನಿಗಳನ್ನ ಜಾಸ್ತಿ ಕೆರಳಿಸ್ಬೇಡಿ, ದಯಮಾಡಿ ಕೊಡಿ, ನ್ಯಾಯಯುತವಾಗಿ ಕೊಡಿ. ಅವರು ಅದಕ್ಕೆ ಲಭ್ಯರಿದ್ದಾರೆ. ಅವ್ರಿಗೆ ಅದಕ್ಕೆ ಆ ಒಂದು ಇದಕ್ಕೆ ಸಹಕಾರ ಖಾತೆಯಲ್ಲಿ 10 ಹೊಸ ನಿಯಮಗಳನ್ನು ತಂದಿದ್ದಾರೆ ಜಾರಿಗೆ. ಅದನ್ನು ರಾಜ್ಯಪಾಲರು ಕೂಡ ಅಂಗೀಕರಿಸಿದ್ದಾರೆ. ಹಾಗಾಗಿ ಅವ್ರಿಗೆ ಸಹಕಾರ ಸ್ಥಾನ ಕೊಡಲೇಬೇಕು ಅಂತೇಳಿ ನಾವು ಕೇಳ್ಕೊಳ್ತಿದ್ದೀವಿ. ಇದಿಷ್ಟು ಅಂದರೆ ಹಿಂದುಳಿದ ವರ್ಗಗಳ ಒಕ್ಕೂಟ ಮತ್ತು KNR ಅಭಿಮಾನಿ ಬಳಗ ಮತ್ತು KNR ಅಭಿಮಾನಿಗಳ ಬಳಗದಿಂದ ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು.